ಹಾವೇರಿ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆ ಮಾಡುವಂತೆ ಹಲವು ಬಾರಿಗೆ ಬೇಡಿಕೆ ಇಟ್ಟಿದ್ರು. ಈ ಬಜೆಟ್ನಲ್ಲಿ ಅದರ ಕುರಿತು ಯಾವುದೇ ಘೋಷಣೆ ಇಲ್ಲವೆಂದು ಆಕ್ರೋಶ ವ್ಯಕ್ತವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾವೇರಿಗೆ ಭೇಟಿ ನೀಡಿದ ವೇಳೆ ಆಸ್ಪತ್ರೆ ಸ್ಥಾಪನೆ ಮಾಡುವ ಭರವಸೆ ನೀಡಿದರು. ಬಜೆಟ್ನಲ್ಲಿ ಹಾವೇರಿ ಜಿಲ್ಲೆಗೆ ಯಾವುದೇ ವಿಶೇಷ ಕೊಡುಗೆ ಸಿಗದಿರುವುದು ನಿರಾಶೆಯನ್ನ ಉಂಟು ಮಾಡಿದೆ. ಜೊತೆಗೆ ಶಿಶುನಾಳ ಶರೀಫ್ ಅವರ ಹೆಸರಿನಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಶಾಲೆಗಳು ಆರಂಭವಾಗ್ತಾ ಇದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆರಂಭವಾಗಿದ್ದೆ ಅವರದೇ ನೆಲವಾದ ಹಾವೇರಿ ಜಿಲ್ಲೆಗೆ ಏನು ಸಿಗುತ್ತಿದೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಗ್ಯಾರಂಟಿ ಯೋಜನೆಗಳಿಗೆ ಸಂಪೂರ್ಣ ಹಣ ಮೀಸಲಿಡುವುದಕ್ಕೂ ಟೀಕೆ ವ್ಯಕ್ತವಾಗಿದೆ. ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳಿಗೆ ಅಗತ್ಯವಿರುವಷ್ಟು ಅನುದಾನ ನೀಡಿಲ್ಲದೆ ಯುವ ನಿಧಿ ಯೋಜನೆಗೆ ನಯಾ ಪೈಸೆಯನ್ನು ಮೀಸಲಿಡಿಲ್ಲ ಎಂದು ಆರೋಪಿಸಲಾಗಿದೆ. ಜೊತೆಗೆ ವರದಾ ಬೇಡ್ತಿ ನದಿ ಜೋಡಣೆ ಯೋಜನೆ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ಉಲ್ಲೇಖ ನೀಡದಿರುವುದು ರೈತರಿಗೆ ದೊಡ್ಡ ನಿರಾಶೆ ತಂದಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ, ನಾವೇ ಬೇಡಿಕೆ ಇಟ್ಟಿದ್ವಿ ಮತ್ತು ಜಿಲ್ಲಾ ಸಚಿವರು ಕೂಡ ಬೇಡಿಕೆ ಇಟ್ಟಿದ್ರು, ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಮಾಡಲಿಲ್ಲ. ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವಶ್ಯಕತೆ ಇದೆ ಅಂತ ಮನಗೊಂಡಿದ್ದೀನಿ ಅಂತೆಲ್ಲ ಹೇಳಿದರು, ಆದರೆ ಮಾಡಲಿಲ್ಲ. ಹೀಗೆ ಹಾವೇರಿ ಜಿಲ್ಲೆಗಂತೂ ಕೊಡುಗೆ ಶೂನ್ಯ. ಶಿಶುನಾಳ ಶರೀಫ್ ಹೆಸರಲ್ಲಿ ಬೇರೆ ಬೇರೆ ಕಡೆ ಶಾಲೆ ಮಾಡ್ತಾರೆ, ನಮ್ಮ ಜಿಲ್ಲೆಗಿಲ್ಲ. ಆಮೇಲೆ ಗ್ಯಾರಂಟಿಗಳಿಗೂ ಕೂಡ ಪೂರ್ಣ ಪ್ರಮಾಣದ ಹಣವನ್ನು ಇವತ್ತು ಇಟ್ಟಿಲ್ಲ. ಗೃಹಲಕ್ಷ್ಮಿಗೆ ಪೂರ್ಣ ಪ್ರಮಾಣದ ಹಣ ಇಟ್ಟಿಲ್ಲ. ಶಕ್ತಿ ಯೋಜನೆ 7,500 ಕೋಟಿ ದಾಟ್ತಾ ಇದೆ, ಇವ್ರು ಇಟ್ಟಿದ್ದು 5,000 ಕೋಟಿ. ಯುವ ನದಿಗಂತೂ ಒಂದು ನಯಾ ಪೈಸೆ ಇಟ್ಟಿಲ್ಲ. ಯುವಕರನ್ನ ಕೈ ಬಿಟ್ಟಿರುವಂಥ ಇದೊಂದು ಬಜೆಟ್. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ನಿರಾಶೆ ಆಗಿರುವಂಥದ್ದು 2 ಕಾರಣ. ಒಂದು ವರದಾ ಬೇಡ್ತಿ ಯೋಜನೆ ಬಗ್ಗೆ, ಈಗ ಮೇಕೆದಾಟು ಬಗ್ಗೆ ಮಾತಾಡ್ತಾರೆ. ವರದಾ ಬೇಡ್ತಿ ಯೋಜನೆ ಬಗ್ಗೆ ಯಾಕೆ ಮಾತಾಡಿದ್ರು? ಈಗ DPRಗೆ ಅನುಮೋದನೆ ಕೊಟ್ಟಿದ್ದಾರೆ, ಆ ಕೆಲಸ ಈ ಕೂಡಲೇ ಆಗಬೇಕು. ಅದನ್ನು ಏಜೆನ್ಸಿ ಫಿಕ್ಸ್ ಮಾಡಿ DPR ಮಾಡಬೇಕು. ಆ ಕ್ರಮಗಳನ್ನು ತೆಗೆದುಕೊಳ್ಳದೆ ಅಟ್ಲೀಸ್ಟ್ ಬಜೆಟಲ್ಲಿ ಅದನ್ನು ಕಮಿಟ್ ಮಾಡಬೇಕಾಗಿತ್ತು. ಅದಿಲ್ಲಿದ್ದು ನಮ್ಮ ಹಾವೇರಿ ಜಿಲ್ಲೆಯ ರೈತರಿಗೆ ಆಘಾತ ತಂದಿದೆ.